ನನ್ನ ವಿಷಯಕ್ಕೆ ಬಂದ್ರೆ ಅಷ್ಟೇ ಕರ್ನಾಡ ಅತ್ತಿಗೆಗೆ ತಿವಿದ ನಟ ದರ್ಶನ್ ಫ್ರೆಂಡ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನನಗೂ ಲೀಗಲ್ ಆಕ್ಷನ್ ತೆಗೆದುಕೊಳ್ಳುವಂತಹ ಹಕ್ಕಿದೆ, ಎಚ್ಚರವಿರಲಿ. ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ವಾರ್ನಿಂಗ್ ಕೊಡೋ ಮೂಲಕ ಸ್ಟೋರಿಗೆ ಸ್ಫೋಟಕ ಟ್ವಿಸ್ಟ್ ಸಹ ಸಿಕ್ಕಿದೆ. ಪವಿತ್ರ ಗೌಡ ದರ್ಶನ್ ಪತ್ನಿಗೆ ವಾರ್ನಿಂಗ್ ಕೊಟ್ಟಿದ್ದಾದ್ರೂ ಯಾಕೆ? ಡಿ ಬಾಸ್ ವಿಜಯಲಕ್ಷ್ಮಿ ವಿರುದ್ಧ ಪವಿತ್ರ ಸಿಡಿದೆದ್ದಿದ್ದೇಕೆ? 10 ವರ್ಷದ ಪವಿತ್ರ ದರ್ಶನ್ ಸಂಬಂಧ ಎಲ್ರಿಗೂ ಗೊತ್ತಾ? ಹಾಗಾದ್ರೆ ವಿಜಯಲಕ್ಷ್ಮಿಗೂ ಈ ಸಂಬಂಧದ ಬಗ್ಗೆ ಆಕ್ಷೇಪ ಏನಾದ್ರೂ ಇರ್ಲಿಲ್ವಾ? ದರ್ಶನ್ ಬಾಳ್ನಲ್ಲಿ ನಿಜಕ್ಕೂ ಈಗ ನಡೀತಿರೋದಾದ್ರೂ ಏನು? ಪವಿತ್ರ ಗೌಡ ಗುಡುಗಲು ನಿಜವಾದ ಕಾರಣ ಏನು? ಹಿಂದೆ ಏನಿದೆ? ವಿಜಯಲಕ್ಷ್ಮಿಗೆ ಸವಾಲ್ ಹಾಕೋ ಆ ಶಕ್ತಿ ಬಂದಿದ್ದಾದ್ರೂ ಪವಿತ್ರ ಗೌಡಗೆ ಎಲ್ಲಿಂದ? ಏನಿದು ಸ್ಫೋಟಕ ಟ್ವಿಸ್ಟ್ ದರ್ಶನ್, ಪವಿತ್ರ ಗೌಡ ಹಾಗೂ ವಿಜಯಲಕ್ಷ್ಮಿದು?